ಸರಿ ಹನುಮ ಧ್ವಜವನ್ನ ತೆಗೆದ್ರಿ, ನಾಗಮಂಗಲದಲ್ಲಿ ಹನುಮ ಧ್ವಜವನ್ನ ತೆಗೆದಾಕಿದ್ರಿ, ನಾಚಿಕೆ ಆಗಲ್ವಾ ನಿಮ್ಗೆ? ಅದೇ ನಾಗಮಂಗಲದಲ್ಲಿ ಗಣಪತಿ ಹಬ್ಬನ ಗಣಪತಿನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಕೂತಿರ್ಸ್ತೀರಿ, ನಾಚಿಕೆ ಆಗಲ್ವಾ ನಿಮ್ಗೆ? ಕೇಳಿದ್ರೆ ಹಿಂದೂಗಳು ಗಲಾಟೆ ಮಾಡ್ತಾರಂತೆ, ಹಿಂದೂಗಳು ಗಲಾಟೆ. ಹಿಂದೂಗಳು, ನಾನು ಹೇಳ್ತಾ ಇದ್ದೀನಿ, ನಾವು ಹಿಂದೂಗಳು ಒಗ್ಗಟ್ಟಾಗಿಲ್ಲ ಅಂದ್ರೆ ಇನ್ನು ಮುಂದೆ ಇದೇ ಗತಿ. ಬರ್ದು ಮಾಡ್ಕೊಳ್ಳಿ. ನಾನು ರಾಜ್ಯದ ಜನತೆಗೆ ಹೇಳ್ತಾ ಇದ್ದೀನಿ, ಓಟ್ಗೋಸ್ಕರ ಏನು ಬೇಕಾದರೂ ಸಿದ್ದರಾಮಯ್ಯ ಮಾಡ್ತಾರೆ, ಅಧಿಕಾರ ಉಳಿಸ್ಕೊಳಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಆದರೆ ಇವತ್ತು ಎಚ್ಚರಿಕೆ ನೋಡಿ, ಒಂದಲ್ಲ ಧರ್ಮಸ್ಥಳ, ಚಾಮುಂಡೇಶ್ವರಿ ಆಯಿತು, ನಾಗಮಂಗಲ ಆಯಿತು, ಈಗ ಮದ್ದೂರಿಗೆ ಬಂದಿದೆ, ಇನ್ನು ನಿಮ್ಮ ಮನೆ ಬಾಗಿಲಿಗೆ ಬರ್ತೈತೆ, ನಿಮ್ಮ ಮನೆ ಬಾಗಿಲಿಗೆ ಬರ್ತೈತೆ, ನಿಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೆ, ನಿಮ್ಮ ಮನೇಲಿ ಬಂದು ಹೊಡಿತಾರೆ. ಎಚ್ಚರಿಕೆಯಿಂದ ಇರಿ, ಇಲ್ಲ ಅಂದರೆ ಆ ಮಹಿಳೆಯರು ಹೇಳಿರೋ ರೀತಿ ಪಾಕಿಸ್ತಾನಗಳನ್ನು ಉತ್ಪತ್ತಿ ಮಾಡ್ತಾರೆ, ಟಿಪ್ಪು ಏರಿಯಾಗಳನ್ನು ಉತ್ಪತ್ತಿ ಮಾಡ್ತಾರೆ. ನೋಡಿ, ಕಾಂಗ್ರೆಸ್ ಅವ್ರು ಪೂರ್ತಿ ಅವ್ರ ಬೆಂಬಲವಾಗಿ ನಿಂತಿದ್ದಾರೆ, ಅವ್ರಿಗೆ ಓಟ್ ಅಷ್ಟೇ, ಅವ್ರು ಓಟ್ ಹಾಕ್ತಾರೆ, ಅವ್ರಿಗೆ ಬೆಂಬಲ. ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ, ಅದಕ್ಕೋಸ್ಕರ ಜಾತಿಗಳನ್ನು ಬೆಂಕಿ ಇಡ್ತಾರೆ. ನೋಡಿದಿರಲ್ಲ, ಸಿದ್ದರಾಮಯ್ಯ ವೀರಶೈವ ಲಿಂಗಾಯತ ಅಂತ ಬೆಂಕಿ ಇಟ್ರು, ಜಾತಿಗಳು ಬೆಂಕಿ ಇಟ್ರು. ಬೆಂಕಿ ಇಡೋದೇ ಕಾಂಗ್ರೆಸ್ ಅವರ. ಯಾವುದೇ ರೀತಿ ಘಟನೆಗಳಾಗಲಿಲ್ಲ, ಹಿಂದೂಗಳು ಸಹಕಾರ ಮಾಡಿದ್ದಾರೆ. ಆದ್ರೆ ಗಣೇಶ ವಿಸರ್ಜನೆ ವೇಳೆ ನಿನ್ನೆ ಕಲ್ಲು ತೂರಾಟ ಮಾಡಿದ್ದು, ಇಷ್ಟು ಕಲ್ಲುಗಳನ್ನು ತಾವು ಗಮನಿಸಿರ್ಬೋದು, ಕಲ್ತ್ಕೋತೀವಿ. ಪದೇ ಪದೇ ಮಂಡ್ಯ ಇರ್ಬೋದು, ಹಳೆಮೈಸೂರು ಭಾಗದ ಪ್ರಮುಖ ಜಿಲ್ಲೆಗಳು ಈ ರೀತಿ ಘಟನೆ ಆಗೋದಕ್ಕೆ ಕಾರಣ ಏನು? ನೋಡಿ, ಹಿಂದೂಗಳು ಸಹಿಷ್ಣುವರು, ಅವ್ರ ಮೆರವಣಿಗೆ ಮಾಡಿದ್ರೆ ಯಾರು ಏನು ಮಾಡಲ್ಲ. ಆದರೆ ಹಿಂದೂಗಳು ಮೆರವಣಿಗೆ ಮಾಡಿದ್ರೆ ಗಲಾಟೆಗಳಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ಸಿನ ಸರ್ಕಾರ ಇದೆ. ಯಾರೋ ಹೇಳಿದಾರಲ್ಲ, ಗುಲ್ಬರ್ಗಾದಲ್ಲಿ ಒಬ್ಬ ಹೇಳಿದ್ದಾರೆ, ಬೀದರಲ್ಲಿ ನಮ್ಮ ಮಂತ್ರಿ ಒಬ್ಬ ಹೇಳಿದ್ದಾರೆ, ನೀವು ಗೆದ್ದಿರೋದೇ ಕಾಂಗ್ರೆಸ್ ಅವರೆಲ್ಲ ಗೆದ್ದಿರೋದೇ ಮುಸಲ್ಮಾನರಿಂದ, ಅವರ ಅಡಿಯಾಳಾಗಿರಬೇಕು ಅನ್ನೋ ಭಾವನೆಯಿಂದ ಹೇಳಿದ್ದಾರೆ ಅವ್ರ ಮಾತುಗಳು. ಇದರಿಂದ ಅರ್ಥ ಮಾಡ್ಕೊಳ್ಳಿ, ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಹಿಂದೂಗಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ. ಗಣಪತಿ ಹಬ್ಬ ನಡೆಸೋಕೆ ಎಲ್ಲೂ ಅನುಮತಿ ಕೊಟ್ಟಿಲ್ಲ. DJ ಹಾಕ್ಬೇಡಿ, ಗಣಪತಿ ಕೂತಿಸೋಕೆ ಪರ್ಮಿಷನ್ನು, ಪ್ರಸಾದ ಕೊಡೋಕೆ ಪರ್ಮಿಷನ್ನು, ಬಿಡೋಕೆ ಪರ್ಮಿಷನ್ನು, ಎಲ್ಲದಕ್ಕೂ ಪರ್ಮಿಷನ್. ಬೇರೆ ಧರ್ಮದವ್ರಿಗಾದ್ರೆ ಯಾವ ಪರ್ಮಿಷನ್ನು ಇಲ್ಲ.